ನಮಸ್ಕಾರ ಸ್ನೇಹಿತರೆ, ನಾನು ರಾಮ್ಲಿಂಗ್ ಸರ್. ಒಂದೂರಲ್ಲಿ ಒಬ್ಬ ರಾಜನಿದ್ದ. ಆ ರಾಜನಿಗೆ ಬಹುದಿನಗಳಿಂದ ಮಕ್ಕಳಾಗಿರಲಿಲ್ಲ. ವಾರಸುದಾರನಿಲ್ಲದೆ ಚಿಂತೆಯಲ್ಲಿ ತೊಡಗಿದ್ದ. ನರಬಲಿ ಕೊಟ್ಟರೆ ಮಾತ್ರ ನಿನಗೆ ಮಕ್ಕಳಾಗುವರೆಂದು ಯಾರೋ ಹೇಳಿದ್ದರಂತೆ. ಹಾಗಾಗಿ ಅವರು ನರಬಲಿ ಕೊಡಲು ತಯಾರಾಗಿದ್ದ. ರಾಜ ಒಂದು ಸಭೆ ಕರೆಯುತ್ತಾನೆ. ಯಾರು ನರಬಲಿಗೆ ಸಿದ್ಧರಾಗುತ್ತಾರೋ ಆ ಕುಟುಂಬಕ್ಕೆ 1,00,00,000 ರೂಪಾಯಿ ನಗದು ಹಣ ಹಾಗೂ 100 ಎಕರೆ ಜಮೀನು ಕೊಡುತ್ತೇನೆಂದು ಘೋಷಣೆ ಮಾಡಿದ. ಅದೇ ಊರಲ್ಲಿ ಒಂದು ಬಡ ಕುಟುಂಬವಿತ್ತು. ಆ ದಂಪತಿಗೆ 5 ಜನ ಮಕ್ಕಳಿದ್ದರು. ಅದರಲ್ಲಿ ಕಿರಿಯ ಮಗ ಕೆಲಸ ಮಾಡುತ್ತಿರಲಿಲ್ಲ. ಸದಾ ಪೂಜೆ ಪುನಸ್ಕಾರಗಳಲ್ಲಿ ಮಗ್ನನಾಗಿದ್ದ. ಹೇಗಾದರೂ ಈ ಮಗು ಕೆಲಸಕ್ಕೆ ಬರುವುದಿಲ್ಲ. ರಾಜನಿಗಾಗಿ ತಮ್ಮ ಮಗುವನ್ನು ಬಲಿ ಕೊಟ್ಟರಾಯಿತು. ರಾಜ ನಮಗೆ 1,00,00,000 ರೂಪಾಯಿ ಮತ್ತು ಜಮೀನು ಕೊಡುತ್ತಾನೆ. ಅದರಿಂದ ನಾವು ಆರಾಮವಾಗಿ ಜೀವನ ಸಾಗಿಸಬಹುದೆಂದು ರಾಜನ ಅರಮನೆಗೆ ಬರುತ್ತಾರೆ. ಆಗ ರಾಜನಿಗೆ ಕೊನೆಗೂ ವಾರಸುದಾರ ಹುಟ್ಟುತ್ತಾನೆಂಬ ಭರವಸೆ ಮೂಡುತ್ತದೆ. ತಾನು ಘೋಷಣೆ ಮಾಡಿದಂತೆ ಆ ಕುಟುಂಬಕ್ಕೆ 1,00,00,000 ರೂಪಾಯಿ ನಗದು ಬಹುಮಾನ ಹಾಗೂ 100 ಎಕರೆ ಜಮೀನು ಅವರ ಹೆಸರಿಗೆ ಬರೆದು ಸತ್ಕರಿಸಿ ಕಳಿಸುತ್ತಾರೆ. ನರಬಲಿ ಕೊಡುವ ಮುನ್ನ ರಾಜ ಆ ಮಗುವಿನ ಹತ್ತಿರ ಕರೆದು, ನಿನ್ನ ಕೊನೆಯ ಆಸೆ ಏನಾದರೂ ಇದೆಯೇ ಎಂದು ಕೇಳುತ್ತಾರೆ. ಆಗ ನಾನು ಹೇಗಾದರೂ ಇನ್ನೊಂದು ಅರ್ಧ ತಾಸಿನಲ್ಲಿ ಸಾಯುತ್ತೇನೆ, ನನಗೆ ಸ್ವಲ್ಪ ಉಸುಕು ಬೇಕೆಂದು ಕೇಳಿಕೊಳ್ಳುತ್ತಾರೆ. ಆಗ ರಾಜ ತಕ್ಷಣ ಒಂದು ಟ್ರ್ಯಾಕ್ಟರ್ ಉಸುಕು ತರಿಸಿದ. ಆಗ ಮಗು ಆ ಉಸುಕಿನಲ್ಲಿ ಆಡುತ್ತಾ 4 ಸಣ್ಣ ಮನೆಗಳನ್ನು ನಿರ್ಮಿಸುತ್ತಾನೆ. ಇದನ್ನೆಲ್ಲ ರಾಜ ನೋಡುತ್ತಿರುತ್ತಾನೆ. ಆ ಮಗು ಉಸುಕಿನಲ್ಲಿ ಆಡುತ್ತಾ ಉಸುಕಿನ 4 ಸಣ್ಣ ಮನೆಗಳನ್ನು ನಿರ್ಮಿಸುತ್ತಾನೆ. ನಂತರ ತಾನು ನಿರ್ಮಿಸಿದ 4 ಉಸುಕಿನ ಮನೆಗಳಲ್ಲಿ 3 ಮನೆಗಳನ್ನು ಕೆಡವುತ್ತಾನೆ. ಆಗ ರಾಜ ಮಗುವಿನ ಹತ್ತಿರ ಬಂದು, ಈ 3 ಮನೆಗಳನ್ನೇಕೆ ಕೆಡವಿದೆ ಎಂದು ಕೇಳುತ್ತಾನೆ. ಆಗ ಮಗು ನಸುನಗುತ್ತಾ, ಮೊದಲನೇ ಮನೆ ನನ್ನ ಅಪ್ಪ ಅಮ್ಮನಿಗಾಗಿ ನಿರ್ಮಿಸಿದೆ. ಆದರೆ ಹಣದ ಆಸೆಗಾಗಿ ತನ್ನ ಹೆತ್ತ ತಂದೆ ತಾಯಿ ಮಗನಿಗೆ ಬಲಿ ಕೊಡಲು ತಯಾರಾದರು. ಹಾಗಾಗಿ ಮೊದಲನೇ ಮನೆ ಕೆಡವಿದೆ. 2ನೇ ಮನೆ ಬಂಧು ಬಳಗದವರಿಗಾಗಿ ನಿರ್ಮಿಸಿದೆ. ಇವತ್ತು ನನ್ನ ಬಲಿ ಕೊಡುತ್ತಾರೆಂದು ಗೊತ್ತಿದ್ದರೂ ಯಾವ ಬಂಧು ಬಳಗದವರು ನರಬಲಿ ತಡೆಯಲು ಬರಲಿಲ್ಲ. ಹಾಗಾಗಿ 2ನೇ ಮನೆ ಕೆಡವಿಬಿಟ್ಟೆ. 3ನೇ ಮನೆ ರಾಜನಿಗಾಗಿ ಅಂದರೆ ನಿಮಗಾಗಿ ನಿರ್ಮಿಸಿದೆ. ನೀವು ಈ ದೇಶದ ರಾಜ, ಪ್ರಜೆಯ ರಕ್ಷಣೆ ಮಾಡುವುದು ನಿಮ್ಮ ಕರ್ತವ್ಯ. ಆದರೆ ನಿನ್ನ ವಾರಸುದಾರನಿಗಾಗಿ ಇನ್ನೊಬ್ಬ ಮಗನಿಗೆ ಬಲಿ ಕೊಡಲು ತಯಾರಾಗಿದ್ದೀಯ. ಹಾಗಾಗಿ 3ನೇ ಮನೆಯನ್ನು ಕೆಡವಿದೆ. ಅಂದರೆ ಈ 3 ಮನೆಗಳು ಕೆಲಸಕ್ಕೆ ಬರಲಿಲ್ಲ ಎಂದರ್ಥ. 4ನೇ ಮನೆ ಭಗವಂತನಿಗಾಗಿ ನಿರ್ಮಿಸಿದ್ದೇನೆ. ಆತ ನನ್ನ ಕೈ ಹಿಡಿಯುತ್ತಾನೆಂಬ ನಂಬಿಕೆ ಇದೆ. ಹಾಗಾಗಿ ನನ್ನ ರಕ್ಷಣೆ ಮಾಡಲು ಭಗವಂತ ಬರುತ್ತಾನೆಂಬ ವಿಶ್ವಾಸದಿಂದಲೇ ನಾನು 4ನೇ ಮನೆ ಬೀಳಿಸಲಿಲ್ಲ ಎಂದು ಹೇಳುತ್ತಲೇ ತಾನೇ ನಿರ್ಮಿಸಿದ ಮಣ್ಣಿನ ಮಂದಿರಕ್ಕೆ ಭಕ್ತಿಯಿಂದ ನಮಿಸುತ್ತಾನೆ. ಪುಟ್ಟ ಮಗುವಿನ ಮಾತು ಕೇಳಿ ರಾಜ ಮೂಕವಿಸ್ಮಿತನಾಗುತ್ತಾನೆ. ಇಂತಹ ಬುದ್ಧಿವಂತ ಮುಗ್ಧ ಮಗುವನ್ನು ನಾನು ಬಲಿಕೊಡಲು ಹೋಗುತ್ತಿದ್ದೇನೆ. ನನ್ನ ವಾರಸುದಾರನಿಗಾಗಿ ಎಂಥ ಮಹಾಪಾಪ ಮಾಡಲು ಹೊರಟಿದ್ದೆ. ತಾನು ಆ ಮಗುವನ್ನು ಬಲಿ ಕೊಡುವುದಿಲ್ಲವೆಂದು ನಿರ್ಧರಿಸುತ್ತಾರೆ. ಈ ಮಗುವೇ ತನ್ನ ವಾರಸುದಾರನಾಗಬೇಕೆಂದುಕೊಂಡ. ಕೂಡಲೇ ಆ ಮಗುವನ್ನು ಎತ್ತಿಕೊಂಡು ಅರಮನೆಗೆ ಹೋಗುತ್ತಾನೆ. ಮಂತ್ರಿಗಳ ಸಭೆ ಕರೆದು ಈ ಮಗುವೇ ಮುಂದಿನ ರಾಜನಾಗಬೇಕೆಂದು ಘೋಷಣೆ ಮಾಡುತ್ತಾನೆ. ಇನ್ನು ಅರ್ಧ ತಾಸಿನಲ್ಲಿ ಮಗು ಸಾಯುತ್ತೇನೆಂದು ಗೊತ್ತಿದ್ದರೂ ಭಗವಂತನ ಮೇಲೆ ನಂಬಿಕೆ ಇಟ್ಟಿದ್ದ. ಭಕ್ತಿಯಿಂದ ಭಗವಂತನಿಗಾಗಿ ಮನೆ ನಿರ್ಮಾಣ ಮಾಡಿದ. ಉಸುಕಿನಲ್ಲಿ ದೇವರ ಮೂರ್ತಿ ನಿರ್ಮಿಸಿದ. ಮಗುವಿನ ಮುಗ್ಧ ಭಕ್ತಿಗೆ ಮೆಚ್ಚಿ ಭಗವಂತ ರಾಜನ ಮನಸ್ಸು ಪರಿವರ್ತನೆ ಮಾಡಿದ. ಹಾಗಾಗಿ ಆ ಮಗು ಬದುಕಿದ. ನಂತರ ಆ ಸಾಮ್ರಾಜ್ಯಕ್ಕೆ ಮುಂದಿನ ರಾಜನಾಗುತ್ತಾನೆ. ಭಗವಂತನ ಮೇಲೆ ವಿಶ್ವಾಸವಿಟ್ಟರೆ ಯಾವುದೇ ರೂಪದಲ್ಲಾದರೂ ಬಂದು ನಮ್ಮನ್ನು ಭಗವಂತ ಕಾಪಾಡುತ್ತಾನೆಂಬುದು ಈ ಕತೆ ಹೇಳುತ್ತದೆ. ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.